ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಫೋಲ್ಡರ್ ಸ್ಟ್ರೆಚರ್. ನಾವು ಈಗಾಗಲೇ ಫೋಲ್ಡರ್ ಸ್ಟ್ರೆಚರ್ ಬಗ್ಗೆ ನೋಡಿದ್ದೀವಿ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ವಿಂಡೋಸ್ ಎಂದು ಒಂದು ಫೋಲ್ಡರ್ ಇದೆ. ಆ ಫೋಲ್ಡ್ರನ್ನೇ ತುಂಬ ಮುಖ್ಯವಾದ ಫೋಲ್ಡ್ರ್. ಈ ಕ್ಲಾಸ್ನಲ್ಲಿ ನಾವು ಈ ವಿಂಡೋಸ್ ಫೋಲ್ಡ್ರ್ ಒಳಗಡೆ ಮುಖ್ಯವಾದ ಫೋಲ್ಡ್ರ್ ಏನೆಲ್ಲ ಇದೆ, ಆ ಫೋಲ್ಡ್ರನ್ನ ಫಂಕ್ಷನ್ ಏನು ಎಂದು ನೋಡೋಣ. ಈ ಕ್ಲಾಸು ಒಂದು ಅಡ್ವಾನ್ಸ್ಡ್ ಕ್ಲಾಸ್. ನಾರ್ಮಲ್ ಯೂಸರ್ಸ್ ಈ ಕ್ಲಾಸ್ ನೋಡಬೇಕಾಗಿಲ್ಲ. ಈ ವಿಂಡೋಸ್ ಫೋಲ್ಡ್ರನ್ನು ನಾವು ಓಪನ್ ಮಾಡಿ ನೋಡಿದರೆ ಇದರೊಳಗಡೆ ತುಂಬ ಫೋಲ್ಡರ್ಸ್, ಫೈಲ್ಸ್ ಇರುತ್ತೆ. ಈ ಎಲ್ಲ ಫೋಲ್ಡ್ರ್ ಬಗ್ಗೆ ನೀವು ಗೊತ್ತಿರಬೇಕಾಗಿಲ್ಲ. ಈಗ ಇರುವ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಒಂದೊಂದು ಫೋಲ್ಡ್ರಿಗೆ, ಒಂದೊಂದು ಫೈಲಿಗೆ ಏನು ಕೆಲಸ ಎಂಬುದನ್ನು ನೀವು ಲರ್ನ್ ಮಾಡೋಕ್ಕಾಗಲ್ಲ. ಕಾರಣ, ಒಂದು 20 GB ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನಲ್ಲಿ ಲೋಡ್ ಆಗುತ್ತೆ. ಓಲ್ಡ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 3.1ನಲ್ಲಿ ನೋಡಿದರೆ 8 MB ಮಾತ್ರ ನಿಮಗೆ ಲೋಡ್ ಆಗುತ್ತೆ. ವಿಂಡೋಸ್ 95ನಲ್ಲಿ ನೋಡಿದರೆ ಮ್ಯಾಕ್ಸಿಮಮ್ ಒಂದು 100 MB ಮಾತ್ರ ಲೋಡ್ ಆಗುತ್ತೆ. ಈ ಥರ ಓಲ್ಡ್ ಆಪರೇಟಿಂಗ್ ಸಿಸ್ಟಮನ್ನು ಓದುವಾಗ ಒಂದೊಂದು ಫೋಲ್ಡ್ರಿಗೆ, ಒಂದೊಂದು ಫೈಲಿಗೆ ಏನು ಫಂಕ್ಷನ್ ಇದೆ ಎಂಬುದನ್ನು ನಾವು ನೋಡಿದ್ದೀವಿ. ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಆ ಥರ ಎಲ್ಲ ಫೈಲ್ ಫಂಕ್ಷನನ್ನು ನಿಮಗೆ ಲರ್ನ್ ಮಾಡೋಕ್ಕಾಗಲ್ಲ. ನಾವು ಈಗ ಈ ವಿಂಡೋಸ್ ಫೋಲ್ಡ್ರ್ ಒಳಗಡೆ ಏನೆಲ್ಲ ಮುಖ್ಯವಾದ ಫೋಲ್ಡ್ರ್ ಇದೆ ಎಂಬುದನ್ನು ಮಾತ್ರ ನೋಡಿದರೆ ಸಾಕು. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ MS ಆಫೀಸ್ ಲೋಡ್ ಮಾಡಿದರೆ ಸಿ ಡ್ರೈವ್ನಲ್ಲಿ ಒಂದು ಎಕ್ಸ್ಟ್ರಾ ಫೋಲ್ಡ್ರ್ ಲೋಡ್ ಮಾಡುತ್ತೆ. ನಾವು ಬೇರೊಂದು ಕಂಪ್ಯೂಟರ್ನಲ್ಲಿ MS ಆಫೀಸ್ ಲೋಡ್ ಮಾಡಿದ್ದೀವಿ. ಆ ಕಂಪ್ಯೂಟರ್ನಲ್ಲಿ ಎಕ್ಸ್ಟ್ರಾ ಫೋಲ್ಡ್ರ್ ಯಾವ ಥರ ಲೋಡ್ ಆಗಿದೆ ಎಂಬುದನ್ನು ನೋಡೋಣ. ನಾವು ಈಗ ಬೇರೊಂದು ಕಂಪ್ಯೂಟ್ರಿಗೆ ಹೋಗ್ತೀವಿ. ನಿಮ್ಮ ಕಂಪ್ಯೂಟರ್ನಲ್ಲಿ MS ಆಫೀಸ್ ನೀವು ಲೋಡ್ ಮಾಡಿದರೆ MS ಆಫೀಸ್ ಕ್ಯಾಚ್ ಎಂದು ಈ ಥರ ಒಂದು ಫೋಲ್ಡ್ರ್ ಸಿ ಡ್ರೈವ್ನಲ್ಲಿ ಲೋಡ್ ಮಾಡಿರುತ್ತೆ. ಈ ಫೋಲ್ಡ್ರನ್ನು ನೀವು ಓಪನ್ ಮಾಡಿ ನೋಡಿದರೆ MS ಆಫೀಸ್ನಲ್ಲಿರುವ ಒಂದೊಂದು ಅಪ್ಲಿಕೇಶನ್ಗೆ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿ ಆ ಫೋಲ್ಡ್ರ್ ಒಳಗಡೆ ಆ ಅಪ್ಲಿಕೇಶನನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಉದಾಹರಣೆಗೆ ನಾವು ಈ ಫೋಲ್ಡ್ರನ್ನು ಓಪನ್ ಮಾಡಿ ನೋಡ್ತೀವಿ. ಇದರಲ್ಲಿ ಒನ್ನೋಟಕ್ಕೆ ಬೇಕಾಗುವ ಸೋರ್ಸಸ್ ಇಟ್ಟಿರ್ತಾರೆ. ಇನ್ನೊಂದು ಫೋಲ್ಡ್ರನ್ನು ಓಪನ್ ಮಾಡಿ ನೋಡ್ತೀವಿ. ಇದರಲ್ಲಿ ಔಟ್ಲುಕ್ಗೆ ಫೈಲ್ಸ್ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈ ಥರ MS ಆಫೀಸ್ನಲ್ಲಿರುವ ಒಂದೊಂದು ಅಪ್ಲಿಕೇಶನ್ಗೆ ಸೋರ್ಸ್ ಫೈಲ್ ಈ ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಯಾವುದಕ್ಕಾಗಿ ಈ ಫೋಲ್ಡ್ರ್ ಒಳಗಡೆ MS ಆಫೀಸ್ ಅಪ್ಲಿಕೇಶನ್ನ ಸೋರ್ಸನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಎಂಬುದನ್ನು ನೋಡೋಣ. ಇಲ್ಲಿ ನಾವು ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ಯಾನಲನ್ನು ಓಪನ್ ಮಾಡ್ತೀವಿ. ಕಂಟ್ರೋಲ್ ಪ್ಯಾನಲ್ನಲ್ಲಿ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಎಂಬುದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅನ್ಇನ್ಸ್ಟಾಲ್ ಆರ್ ಚೇಂಜ್ ಎ ಪ್ರೋಗ್ರಾಮ್, ಇಲ್ಲಿ MS ಆಫೀಸ್ ಇದೆ. ಇದನ್ನು ನಾವು ರೈಟ್ ಕ್ಲಿಕ್ ಮಾಡಿ ಚೇಂಜನ್ನು ಸೆಲೆಕ್ಟ್ ಮಾಡ್ತೀವಿ. ತೋರಿಸುವ ಈ ವಿಂಡೋನಲ್ಲಿ ನಾವು ಆ್ಯಡ್, ರಿಮೂವ್ ಆ್ಯಂಡ್ ಫ್ಯೂಚರ್ ಸೆಲೆಕ್ಟ್ ಮಾಡ್ತೀವಿ. ಈ ಕಂಪ್ಯೂಟರ್ನಲ್ಲಿ ವರ್ಡ್, ಪವರ್ ಪಾಯಿಂಟ್ ಮಾತ್ರ ನಾವು ಲೋಡ್ ಮಾಡಿದ್ದೀವಿ. ಇದೇ ಕಂಪ್ಯೂಟರ್ನಲ್ಲಿ ನಾವು ಅಕ್ಸಸ್, ಔಟ್ಲುಕ್ ಲೋಡ್ ಮಾಡಬೇಕು ಎಂದು ಹೇಳ್ತೀವಿ. ಈ ಥರ ನೀವು ಅಕ್ಸಸ್, ಔಟ್ಲುಕ್ಕನ್ನು ಆ್ಯಡ್ ಮಾಡಬೇಕು ಎಂದು ಹೇಳಿದರೆ ಆ ಅಪ್ಲಿಕೇಶನನ್ನು ಆ್ಯಡ್ ಮಾಡೋದಕ್ಕೆ ಆ ಅಪ್ಲಿಕೇಶನ್ನ ಸೋರ್ಸ್ ಫೈಲ್ ಬೇಕಾಗುತ್ತೆ. ಈ ಅಪ್ಲಿಕೇಶನ್ಗೆ ಬೇಕಾಗುವ ಸೋರ್ಸ್ ಫೈಲ್ ಎಲ್ಲವನ್ನು ಈ ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರುವುದರಿಂದ ನೀವು ಯಾವ ಅಪ್ಲಿಕೇಶನ್ನು MS ಆಫೀಸ್ನಲ್ಲಿ ಆ್ಯಡ್ ಮಾಡಬೇಕು ಎಂದು ಹೇಳ್ತೀರೋ ಆ ಅಪ್ಲಿಕೇಶನ್ನು ಈ ಸೋರ್ಸನ್ನು ರೀಡ್ ಮಾಡಿ ನಿಮಗೆ ಕಂಪ್ಯೂಟರ್ನಲ್ಲಿ ಲೋಡ್ ಮಾಡುತ್ತೆ. ನಾರ್ಮಲಾಗಿ ಸಿ ಡ್ರೈವ್ನಲ್ಲಿ ಎಲ್ಲ ಫೋಲ್ಡ್ರನ್ನು ಯೂಸರ್ಗೆ ತೋರಿಸಲ್ಲ. ನಾವು ಈಗ ಹಿಡನ್ ಫೈಲ್ಸನ್ನು ತೋರಿಸಬೇಕು, ಆಪರೇಟಿಂಗ್ ಸಿಸ್ಟಮ್ ಫೈಲ್ಸನ್ನು ತೋರಿಸಬೇಕು ಎಂದು ಕಾನ್ಫಿಗರ್ ಮಾಡಿದ್ದೀವಿ. ಆದ್ದರಿಂದ ನಮಗೆ ಸಿ ಡ್ರೈವ್ನಲ್ಲಿರುವ ಎಲ್ಲ ಫೈಲ್ಸ್, ಫೋಲ್ಡರ್ಸನ್ನು ತೋರಿಸುತ್ತೆ. ನಾವು ಇಲ್ಲಿ ಹಿಡನ್ ಫೈಲ್ಸನ್ನು ತೋರಿಸಬೇಡ, ಆಪರೇಟಿಂಗ್ ಸಿಸ್ಟಮ್ ಫೈಲ್ ತೋರಿಸಬೇಡ ಎಂದು ಹೇಳಿದರೆ ಸ್ವಲ್ಪ ಫೋಲ್ಡರ್ಸ್ ಮಾತ್ರ ಯೂಸರ್ಸ್ಗೆ ತೋರಿಸುತ್ತೆ. ನಾರ್ಮಲಾಗಿ ಯೂಸರ್ಸ್ಗೆ ಏನೆಲ್ಲ ಫೋಲ್ಡರ್ ತೋರಿಸುತ್ತೆ ಎಂಬುದನ್ನು ಒಂದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡೋಣ. ಸ್ನಿಪ್ಪಿಂಗ್ ಟೂಲ್ ಎಂದು ಒಂದು ಟೂಲ್ ವಿಂಡೋಸ್ನಲ್ಲಿದೆ. ಈ ಟೂಲನ್ನು ಓಪನ್ ಮಾಡಿ ಇದರಲ್ಲಿ ನ್ಯೂ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಡ್ರ್ಯಾಗ್ ಮಾಡಿದರೆ ಈಗ ನಾವು ಒಂದು ಸ್ನ್ಯಾಪ್ಶಾಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಈಗ ವ್ಯೂನಲ್ಲಿ ಹೋಗಿ ಇಲ್ಲಿರುವ ಎಲ್ಲ ಫೋಲ್ಡ್ರ್ ಫೈಲ್ಸನ್ನು ತೋರಿಸಬೇಕು ಎಂದು ಹೇಳಿದರೆ ಎಲ್ಲ ಫೋಲ್ಡ್ರ್ ಫೈಲ್ಸ್ ತೋರಿಸುತ್ತೆ. ಯಾವ ಫೋಲ್ಡ್ರ್ ಯೂಸರ್ಗೆ ಹೈಡ್ ಮಾಡಿ ಇಟ್ಟಿರುತ್ತೆ ಎಂಬುದನ್ನು ನೋಡೋಣ. ಯೂಸರ್ಸ್ಗೆ ರೀಸೈಕಲ್ ಬಿನ್ನನ್ನು ಸಿ ಡ್ರೈವ್ನಲ್ಲಿ ತೋರಿಸಬೇಕಾಗಿಲ್ಲ. ಕಾರಣ ಯೂಸರ್ಸ್ಗೆ ಡೆಸ್ಕ್ಟಾಪ್ನಲ್ಲಿ ರೀಸೈಕಲ್ ಬಿನ್ ತೋರಿಸುತ್ತೆ. ಇದೇ ಥರ ನಾವು ಈಗಾಗಲೇ ನೋಡಿದ್ದೀವಿ ಡಾಕ್ಯುಮೆಂಟ್ ಆ್ಯಂಡ್ ಸೆಟ್ಟಿಂಗ್ ಎಂದು ಒಂದು ಫೋಲ್ಡ್ರ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಇಲ್ಲ. ಈ ಫೋಲ್ಡ್ರ್ ಆಲ್ ಯೂಸರ್ಸ್ ಫೋಲ್ಡ್ರಿಗೆ ರೀಡೈರೆಕ್ಟ್ ಮಾಡೋದಕ್ಕಾಗಿ ಕ್ರಿಯೇಟ್ ಮಾಡಿಟ್ಟಿರ್ತಾರೆ.
ಆದ್ದರಿಂದ ನಾರ್ಮಲ್ ಯೂಸರ್ಸ್ಗೆ ಡಾಕ್ಯುಮೆಂಟ್ ಆ್ಯಂಡ್ ಸೆಟ್ಟಿಂಗ್ ಎನ್ನುವ ಈ ಫೋಲ್ಡ್ರ್ ತೋರಿಸಬೇಕಾಗಿಲ್ಲ. ಇದೇ ಥರ ಪರ್ಫೆಕ್ಟ್ ಲಾಗ್ ಫೋಲ್ಡ್ರ್ನಲ್ಲಿ ನೀವು ಡೇಟಾ ಸೆಟ್ ಕಲೆಕ್ಟರ್ ರನ್ ಮಾಡಿದರೆ ಡೇಟಾ ಸೆಟ್ ಕಲೆಕ್ಟರ್ ಫೈಲ್ಸನ್ನು ಪರ್ಫೆಕ್ಟ್ ಲಾಗ್ನಲ್ಲಿ ಸ್ಟೋರ್ ಮಾಡುತ್ತೆ. ಆದ್ದರಿಂದ ನಾರ್ಮಲ್ ಯೂಸರ್ಸ್ಗೆ ಈ ಪರ್ಫೆಕ್ಟ್ ಲಾಗ್ ಫೋಲ್ಡ್ರನ್ನು ತೋರಿಸಬೇಕಾಗಿಲ್ಲ. ಕೆಳಗಡೆ ಪ್ರೋಗ್ರಾಮ್ ಡೇಟಾ ಎನ್ನುವ ಈ ಫೋಲ್ಡ್ರ್ ಅಪ್ಲಿಕೇಶನ್ ಅದರ ಡೇಟಾವನ್ನು ಸ್ಟೋರ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿದ ಫೋಲ್ಡ್ರ್. ಆದ್ದರಿಂದ ಯೂಸರ್ಸ್ಗೆ ಈ ಫೋಲ್ಡ್ರ್ ತೋರಿಸಲ್ಲ. ರಿಕವರಿ ಫೋಲ್ಡ್ರ್ ಒಳಗಡೆ win.re.vim ಫೈಲ್ ಇಟ್ಟಿರ್ತಾರೆ. ಆಪ್ರೇಟಿಂಗ್ ಸಿಸ್ಟಮ್ ಫೇಲ್ಯೂರ್ ಆಗಿದರೆ ಮಾತ್ರ ಈ ರಿಕವರಿ ಫೋಲ್ಡ್ರ್ ಒಳಗಡೆ ಇರುವ ಆ ಫೈಲನ್ನು ಯೂಸ್ ಮಾಡಿ ಕಂಪ್ಯೂಟ್ರ್ ಬೂಟ್ ಆಗುತ್ತೆ. ಈ ಫೋಲ್ಡ್ರ್ ನಾರ್ಮಲ್ ಯೂಸರ್ಸ್ಗೆ ತೋರಿಸಬೇಕಾಗಿಲ್ಲ. ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಯೂಸರ್ಸ್ಗೆ ಯಾವ ಫೋಲ್ಡ್ರನ್ನು ತೋರಿಸಬೇಕು, ಯಾವ ಫೋಲ್ಡ್ರನ್ನು ತೋರಿಸಬಾರದು ಎಂಬುದನ್ನು ನೋಡಿ ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ಸ್ ಫೋಲ್ಡರ್ಸ್ ಡಿಫಾಲ್ಟಾಗಿ ಹೈಡ್ ಮಾಡಿ ಇಟ್ಟಿರ್ತಾರೆ. ಈಗ ನಾವು ವಿಂಡೋಸ್ ಫೋಲ್ಡ್ರ್ ಒಳಗಡೆ ಏನೆಲ್ಲ ಫೋಲ್ಡ್ರ್ ಇದೆ, ಫೈಲ್ ಇದೆ ಎಂಬುದನ್ನು ನೋಡೋಣ. ಈ ಫೋಲ್ಡ್ರನ್ನ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡಿ ಈ ಫೋಲ್ಡ್ರ್ ಸೈಜ್ ಏನಿದೆ ಎಂಬುದನ್ನು ನೋಡೋಣ. ಈಗ ನಾವು ನೋಟ್ ಪ್ಯಾಡನ್ನು ಓಪನ್ ಮಾಡಿ ಈ ಫೋಲ್ಡ್ರ್ ಸೈಜನ್ನು ನೋಟ್ ಪ್ಯಾಡ್ನಲ್ಲಿ ನೋಟ್ ಮಾಡ್ತೀವಿ. ಈ ಫೋಲ್ಡ್ರನ್ನ ಟೋಟಲ್ ಸೈಜನ್ನು ನೋಡಿದರೆ ನಮಗೆ 14.7 GB ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ ಈ ಫೋಲ್ಡ್ರ್ ಒಳಗಡೆ ಒಂದು ಮುಖ್ಯವಾದ ಫೋಲ್ಡ್ರ್ ಇದೆ, ವಿಂಡೋಸ್ SXX ಎಂದು ಒಂದು ಫೋಲ್ಡ್ರ್ ಇದೆ. ಆ ಫೋಲ್ಡ್ರನ್ನ ಸೈಜನ್ನು ಚೆಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡ್ತೀವಿ. ಈ ಫೋಲ್ಡ್ರನ್ನ ಸೈಜನ್ನು ನೋಡಿದರೆ 7 GB ಬರುತ್ತೆ. ನಾರ್ಮಲ್ ಯೂಸರ್ಸ್ ಏನು ಅಂದ್ಕೊಳ್ತಾರೆ ಅಂದರೆ ಈ ಫೋಲ್ಡ್ರ್ ಒಳಗಡೆ ಆಪ್ರೇಟಿಂಗ್ ಸಿಸ್ಟಮ್ನ ಟೆಂಪ್ರರಿ ಫೈಲ್ಸ್ ಸ್ಟೋರ್ ಮಾಡುತ್ತೆ. ಈ ಫೋಲ್ಡ್ರ್ ಒಳಗಡೆ ಟೆಂಪ್ರರಿ ಫೈಲ್ಸ್ ಏನೂ ಸ್ಟೋರ್ ಮಾಡಲ್ಲ. ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿರುವ ಒಂದು ಮುಖ್ಯವಾದ ಫೋಲ್ಡ್ರ್ ಇದು. ಈ ಫೋಲ್ಡ್ರನ್ನ ಸೈಜನ್ನು ನೋಡಿದರೆ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ 50% ಬರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ರನ್ ಮಾಡೋದಕ್ಕೆ ನಾವು ಈ ಫೋಲ್ಡ್ರನ್ನು ಯೂಸ್ ಮಾಡಲ್ಲ. ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ನಾವು DLL ಎಂದು ಒಂದು ಫೈಲನ್ನು ತುಂಬ ಯೂಸ್ ಮಾಡ್ತೀವಿ. ಈ DLL ಫೈಲ್ನಲ್ಲಿರುವ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ನಾವು ವಿಂಡೋಸ್ ಫೋಲ್ಡ್ರ್ನಲ್ಲಿ ನೋಡಿದರೆ ಟೋಟಲ್ ಆಗಿ 20,000 DLL ಫೈಲ್ ಇರುತ್ತೆ. ಇಲ್ಲಿ ನೋಡಿದರೆ ನಿಮಗೆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಒಂದೇ ಹೆಸರಿನಲ್ಲಿ ಹಲವು DLL ಫೈಲ್ ಇರುತ್ತೆ. ಈ ಥರ ಒಂದೇ ಹೆಸರಿನಲ್ಲಿ ತುಂಬ DLL ಫೈಲ್ಸ್ ಯಾವುದಕ್ಕಾಗಿ ಇಟ್ಟಿರ್ತಾರೆ ಎಂದರೆ ನಾವು ಆಪ್ರೇಟಿಂಗ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಒಂದು ಉದಾಹರಣೆಗೆ XP ಇಂದ ವಿಸ್ಟಾ, ವಿಂಡೋಸ್ 7, ವಿಂಡೋಸ್ 8 ಈ ಥರ ಆಪ್ರೇಟಿಂಗ್ ಸಿಸ್ಟಮನ್ನು ನಾವು ಅಪ್ಗ್ರೇಡ್ ಮಾಡ್ತೀವಿ. ಒಂದೊಂದು ಆಪ್ರೇಟಿಂಗ್ ಸಿಸ್ಟಮ್ನಲ್ಲೂ ಈ DLL ಫೈಲ್ ವರ್ಷನ್ ನಂಬರನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಈ ಥರ ವರ್ಷನ್ ನಂಬರ್ ಚೇಂಜ್ ಮಾಡುವುದರಿಂದ ಒಂದೇ ಹೆಸರಿನಲ್ಲಿ ತುಂಬ DLL ಫೈಲ್ಸ್ ಇರುತ್ತೆ. ಆದರೆ ಒಂದೊಂದು DLL ಫೈಲ್ ವರ್ಷನ್ ನಂಬರ್ ನಿಮಗೆ ಚೇಂಜ್ ಆಗುತ್ತೆ. ಯಾವುದಕ್ಕಾಗಿ ಓಲ್ಡ್ DLL ಫೈಲ್ ಆಪ್ರೇಟಿಂಗ್ ಸಿಸ್ಟಮ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅಂದರೆ ನೀವು ಕಂಪ್ಯೂಟರ್ನಲ್ಲಿ ಓಲ್ಡ್ ಅಪ್ಲಿಕೇಶನ್ ರನ್ ಮಾಡ್ತೀರಾ. ನೀವು ರನ್ ಮಾಡುವ ಆ ಓಲ್ಡ್ ಅಪ್ಲಿಕೇಶನ್ ಓಲ್ಡ್ DLL ಫೈಲನ್ನು ಬೇಸ್ ಮಾಡಿ ರನ್ ಆಗುತ್ತೆ. ನೀವು ರನ್ ಮಾಡುವ ಒಂದೊಂದು ಓಲ್ಡ್ ಅಪ್ಲಿಕೇಶನ್ಗೆ DLL ಫೈಲ್ನಲ್ಲಿ ಯಾವ ವರ್ಷನ್ ಬೇಕು ಎಂದು ಒಂದು ಕಂಡೀಷನ್ ಇದೆ. ಆಪ್ರೇಟಿಂಗ್ ಸಿಸ್ಟಮ್ನ ಮೇನ್ DLL ಫೈಲ್ಸ್ ಎಲ್ಲವನ್ನು ವಿಂಡೋಸ್ ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಓಲ್ಡ್ ಅಪ್ಲಿಕೇಶನ್ಗೆ ಬೇಕಾಗುವ DLL ಫೈಲ್ಸ್ ಎಲ್ಲವನ್ನು ವಿಂಡೋಸ್ SXX ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈ ಫೋಲ್ಡ್ರ್ ಒಳಗಡೆ ಬ್ಯಾಕಪ್ ಫೋಲ್ಡ್ರ್ ಎಂದು ಒಂದು ಫೋಲ್ಡ್ರ್ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ಗೆ ಬೇಕಾಗುವ ಎಲ್ಲ ಫೈಲನ್ನು ಈ ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಾದರೂ ಒಂದು ಕಾರಣದಿಂದ ಕೆಲಸ ಮಾಡಿಲ್ಲದ್ರೆ ನೀವು ಆಪ್ರೇಟಿಂಗ್ ಸಿಸ್ಟಮ್ನ ಫೈಲನ್ನು ಚೆಕ್ ಮಾಡಬೇಕು ಎಂದು ಒಂದು ಕಮಾಂಡನ್ನು ಟೈಪ್ ಮಾಡ್ತೀರಾ. ಆ ಕಮಾಂಡ್ ಏನು ಮಾಡುತ್ತದೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ ಏನಾದರೂ ಕರಪ್ಟ್ ಆಗಿದೆಯಾ ಎಂಬುದನ್ನು ಚೆಕ್ ಮಾಡುತ್ತೆ. ಯಾವುದಾದ್ರೂ ಒಂದು ಫೈಲ್ ಕರಪ್ಟ್ ಆಗಿದರೆ ಆ ಫೈಲನ್ನು ಈ ಫೋಲ್ಡ್ರ್ ಒಳಗಡೆ ಈಗಾಗಲೇ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇದರೊಳಗಡೆ ಇರುವ ಕರಪ್ಟ್ ಆದ ಫೈಲನ್ನು ವಿಂಡೋಸ್ ಫೋಲ್ಡ್ರಿಗೆ ಕಾಪಿ ಮಾಡುತ್ತೆ. ಟೋಟಲ್ ಆಗಿ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಕೆಲಸ ಮಾಡಿಲ್ಲದ್ರೆ ನೀವು ಕಂಪ್ಯೂಟ್ರನ್ನು ರೀಸೆಟ್ ಮಾಡಬಹುದು. ಈ ಥರ ನೀವು ರೀಸೆಟ್ ಮಾಡಿದರೆ ಆಪ್ರೇಟಿಂಗ್ ಸಿಸ್ಟಮನ್ನು ಕಂಪ್ಯೂಟ್ರ್ನಲ್ಲಿ ಹೊಸದಾಗಿ ಲೋಡ್ ಮಾಡಬೇಕು. ಆ ಥರ ಲೋಡ್ ಮಾಡೋದಕ್ಕೆ ಬೇಕಾಗುವ ಸೋರ್ಸ್ ಫೈಲ್ ಎಲ್ಲವನ್ನು ಈ SXX ಫೋಲ್ಡ್ರ್ ಒಳಗಡೆ ಇಟ್ಟಿರ್ತಾರೆ. ಇದೇ ಥರ ನೀವು ಕಂಪ್ಯೂಟ್ರನ್ನು ಇಂಟರ್ನೆಟ್ಟಿಂದ ಅಪ್ಗ್ರೇಡ್ ಮಾಡ್ತೀರಾ. ನೀವು ಅಪ್ಗ್ರೇಡ್ ಮಾಡುವಾಗ
ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡುವ ಫೈಲ್ಸ್ ಎಲ್ಲವನ್ನು ಈ ಫೋಲ್ಡ್ರ್ ಒಳಗಡೆ ಸ್ಟೋರ್ ಮಾಡುತ್ತೆ. ನಾವು ಬರುವ ಕ್ಲಾಸ್ನಲ್ಲಿ ಕಂಪ್ಯೂಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಅದನ್ನು ಯಾವ ಥರ ರೀಸೆಟ್ ಮಾಡಬೇಕು ಎಂದು ನೋಡ್ತೀವಿ. ಆ ಕ್ಲಾಸ್ನಲ್ಲಿ ನಾವು ಈ ಫೋಲ್ಡ್ರನ್ನ ಎಲ್ಲ ಫಂಕ್ಷನನ್ನು ನೋಡಬೇಕಾಗುತ್ತೆ. ಆವಾಗ ಈ ಫೋಲ್ಡ್ರ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಈ ವಿಂಡೋಸ್ ಒಳಗಡೆ ಮುಖ್ಯವಾದ ಫೋಲ್ಡ್ರ್ ಎಂದು ನೋಡಿದರೆ ಒಂದು ಬೂಟಿಂಗ್ ಫೋಲ್ಡ್ರ್ ಇರುತ್ತೆ. ಈ ಬೂಟಿಂಗ್ ಫೋಲ್ಡ್ರ್ ಒಳಗಡೆ ಆಪ್ರೇಟಿಂಗ್ ಸಿಸ್ಟಮನ್ನು ಬೂಟ್ ಮಾಡೋದಕ್ಕೆ ಬೇಕಾಗುವ ಫೈಲ್ಸ್ ಎಲ್ಲವನ್ನು ಇಟ್ಟಿರ್ತಾರೆ. ಈ ಫೋಲ್ಡ್ರನ್ನು ಓಪನ್ ಮಾಡಿ ನೋಡಿದರೆ ಬೂಟಿಂಗ್ಗೆ ಬೇಕಾಗುವ ಫೈಲ್ಸ್ ಇದರೊಳಗಡೆ ಸ್ಟೋರ್ ಮಾಡಿರ್ತಾರೆ. ವಿಂಡೋಸ್ನಲ್ಲಿ ಇನ್ನೊಂದು ಮುಖ್ಯವಾದ ಫೋಲ್ಡ್ರ್ ಎಂದು ನೋಡಿದರೆ ಡಿಬಗ್ ಎಂದು ಒಂದು ಫೋಲ್ಡ್ರ್ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ರನ್ ಆಗುವಾಗ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಆ ಇನ್ಫಾರ್ಮೇಷನ್ನು ಈ ಡಿಬಗ್ ಫೋಲ್ಡ್ರ್ ಒಳಗಡೆ ಲಾಗ್ ಫೈಲ್ನಲ್ಲಿ ಸ್ಟೋರ್ ಮಾಡಿರುತ್ತೆ. ವಿಂಡೋಸ್ನಲ್ಲಿ ಫಾಂಡ್ ಎಂದು ಒಂದು ಫೋಲ್ಡ್ರ್ ಇದೆ. ಆಪ್ರೇಟಿಂಗ್ ಸಿಸ್ಟಮ್ನ ಫಾಂಡ್ ಎಲ್ಲವನ್ನು ಇದರೊಳಗಡೆ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ನೀವು ಒಂದು ಹೊಸ ಫಾಂಡನ್ನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೇನೋ ಆ ಫಾಂಡ್ ಈ ಫೋಲ್ಡ್ರ್ ಒಳಗಡೆ ಬರುತ್ತೆ. ವಿಂಡೋಸ್ನಲ್ಲಿ ಗ್ಲೋಬಲೈಸೇಷನ್ ಎಂದು ಒಂದು ಫೋಲ್ಡ್ರ್ ಇದೆ. ನೀವು ಡಿಫಾಲ್ಟಾಗಿ ವಿಂಡೋಸ್ 10 ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಯೂಸ್ ಮಾಡ್ತೀರಾ. ನೀವು ನಿಮ್ಮ ಕಂಪ್ಯೂಟ್ರ್ನಲ್ಲಿ ಬೇರೆ ಏನಾದರೂ ಲ್ಯಾಂಗ್ವೇಜನ್ನು ಲೋಡ್ ಮಾಡಿದರೆ ನೀವು ಲೋಡ್ ಮಾಡುವ ಲ್ಯಾಂಗ್ವೇಜಿನ ಫೈಲ್ಸ್ ಎಲ್ಲವನ್ನು ಇದರೊಳಗಡೆ ಸ್ಟೋರ್ ಮಾಡುತ್ತೆ. ವಿಂಡೋಸ್ನಲ್ಲಿ ಮೀಡಿಯಾ ಫೈಲ್ ಎಂದು ಒಂದು ಫೋಲ್ಡ್ರ್ ಇರುತ್ತೆ. ಈ ಮೀಡಿಯಾ ಫೋಲ್ಡ್ರ್ ಒಳಗಡೆ ಆಪ್ರೇಟಿಂಗ್ ಸಿಸ್ಟಮ್ಗೆ ಮಾತ್ರ ಬೇಕಾಗುವ ಮೀಡಿಯಾ ಫೈಲ್ಸ್ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಫೋಲ್ಡ್ರ್ ಸ್ಟ್ರಕ್ಚರನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.